ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಫೈನಲಿ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ. ಬ್ಯಾಂಗ್ಳೂರಿಗೆ ಬಂದೆ ಮೊನ್ನೆ ತಾನೇ, ಬಟ್ ನಿನ್ನೆ ಮೊನ್ನೆ ಏನೋ ವೀಡಿಯೋಸ್ ಮಾಡಿಲ್ಲ ಬಿಕಾಸ್ ಫುಲ್ ಟಯರ್ಡ್ ಆಗಿದ್ದೆ. ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ನನ್ನ ಬರ್ಡೇ ಮಂತ್ ಇದು, ಸೊ 14 ನನ್ನ ಬರ್ಡೇ ಇರೋದ್ರಿಂದ ಡ್ರೆಸ್ ತೊಗೊಬೇಕಿತ್ತು. ಸೊ ನಾನು ಶ್ರೀರಾಮ್ಪುರ ಹತ್ರ ಹೋಗ್ತಾ ಇದ್ದೀನಿ ಮೆಟೀರಿಯಲ್ ತೊಗೊಂಡು ಹೊಲ್ಸೋಣ ಅಂತ ಹೇಳಿಬಿಟ್ಟು, ನಾನು ಮತ್ತು ನನ್ನ ಫ್ರೆಂಡ್ಸ್. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ, ಏನು ತೊಗೋತೀವಿ ಅಂತ. ಹಾಯ್ ಗಾಯ್ಸ್, ನೋಡಿ ಎಷ್ಟೋ ದಿನ ಆದಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಾಯಿದ್ದೀನಿ, ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವಳನ್ನ ಮಿಸ್ ಮಾಡ್ಕೊಂಡಿಲ್ಲ, ಮಾಡ್ಕೊಳಕ್ಕೆ ಸಾಧ್ಯ, ನಾನು ಮಿಸ್ ಮಾಡ್ಕೊಂಡಿಲ್ಲ. ನೋಡಿ ಇವಾಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗ್ತೀವಿ. ಇಲ್ಲಿಂದ ಎಲ್ಲಿರೋದು? ಮೆಜೆಸ್ಟಿಕ್ ಹತ್ರ. ಮೆಜೆಸ್ಟಿಕ್ಕಿಂದ ಒಂದು 2 ಸ್ಟಾಪ್ಸ್, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲಿ ಅಂತ. ಸೊ ಯಾ, ಮೆಜೆಸ್ಟಿಕ್ಕಿಂದ 2 ಸ್ಟಾಪ್ಸ್. ಇಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ತಿದ್ದೇವೆ. ತುಂಬ ಉದ್ದಾಗಿದ್ದಾಳೆ, ಉದ್ದಾಗಿ ಬಂದಿದ್ದಾಳೆ. ಹೌದೌದು, ಕುಳ್ಳಿ ಅನ್ಕೋಬೇಡಿ, ಅವಳು ಉದ್ದಾಗವಳೆ. ಓಕೆ ಗೈಸ್, ಬನ್ನಿ ನೀವು ನನ್ನ ಜೊತೆ ಶಾಪಿಂಗ್ ಮಾಡಿ. ಬಟ್ ಡ್ರೆಸ್ ಮಾತ್ರ ನನಗೆ, ಕಾಸು ನಿಮ್ಮದೆ, ಶಾಪಿಂಗು ನಿಮ್ಮದೆ. ಎಸ್, ಓಕೆ, ಅಲ್ಲೋದ್ಮೇಲೆ ನಿಮಗೆ ಸಿಗ್ತೀನಿ. ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ಮಲ್ಕೊಂಡಿದ್ದಾಳೆ ಇವಳು. 4 ಗಂಟೆಗೆ ಎದ್ದೇಳ್ತಿದ್ದ ಇಲ್ಲಿ. ಯಾಕೆ ಗೈಸ್? ಸುಮ್ಮನೆ ವೀಡಿಯೋಗೋಸ್ಕರ ಡೌ ಮಾಡ್ತಾ ಇದ್ದಾಳೆ. ನೋಡಿ ನಾವು ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಇಲ್ಲಿಂದ ಮತ್ತೆ ಇನ್ನೊಂದು ಬಸ್ಸಲ್ಲಿ ಹೋಗ್ಬೇಕು ಶ್ರೀರಾಮ್ಪುರಗೆ. ಇವತ್ತು ಫ್ರೀ ಆಗಿದೆ, ಸಂಡೇ ಅಂತ. ಮೆಜೆಸ್ಟಿಕಲ್ಲಿ ಓಕೆ ಗಾಯ್ಸ್, ನಾವು ಸುಜಾತಾ ಟಾಕೀಸಲ್ಲಿ ಇಟ್ಕೊಂಡ್ವಿ. ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟರ್ ಏನೋ ಇದೆ. ಚೆನ್ನಾಗಂತೂ, ಆದರೆ ನನಗಂತೂ ಫುಲ್ ಸುಸ್ತಾಗ್ತದೆ. ಟ್ರಾವೆಲ್ ಮಾಡಿರೋ ಏನದು ಆ ಟಯರ್ಡ್ನೆಸ್ ಇನ್ನೂ ಹೋಗಿಲ್ಲ. ಫುಲ್ ಕೋಲ್ಡ್ ಎಲ್ಲ ಆಗ್ಬಿಟ್ಟಿದೆ. ಅಲ್ಲಿಂದ ಬಂದಮೇಲೆ ಬರೀ ಅದೇ ಫುಡ್ ನೆನಪಾಗ್ತಾಯಿದೆ ಅಲ್ಲಿದ್ದು. ಇಲ್ಲೇನೂ ತಿನ್ನೋಕ್ಕಾಗ್ತಾ ಇಲ್ಲ, ಅಷ್ಟು ಸಕ್ಕತ್ತಾಗಿತ್ತಂತೆ. ಅಲ್ಲೇ ಯಾ, ಹೋಗ್ತಾ ಇದ್ದೀವಿ. ಈಗ 1 ಕಿಲೋಮೀಟರ್ ಇದೆ ಇಲ್ಲಿಂದ. ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಗೈಸ್, ನಾವು ಬಂದಿದ್ದೀವಿ ಇಲ್ಲಿ ಮೆಟೀರಿಯಲ್ ಶಾಪಲ್ಲಿದ್ದೀವಿ. ಯಾವ್ದು ತಗೊಳ್ಳೋಣ? ವಿತ್ ಡಿಸೈನ್ ಇರುತ್ತಾನೆ. ಅದಕ್ಕೆ ಅಲ್ವಾ ಮೆಟೀರಿಯಲ್ ಇದು. ಗೈಸ್, ಇಲ್ಲಿ ಈ ಥರ ಶಾಪ್ಸ್ ಎಷ್ಟೊಂದಿದೆ ಮುಂದೆ. ಹೋಲ್ಸೇಲ್ಗೆಲ್ಲ ಸಿಗುತ್ತೆ. ಸೆಮಿ ಹೋಲ್ಸೇಲ್, ಏನು ದುಪ್ಪಟ್ಟಾನಾ? ಸೊ ನೋಡ್ತಾ ಇದ್ದೀವಿ. ಗೈಸ್, ನಾವಿಲ್ಲಿ ಶಾಪಿಗೆ ಬಂದಿದ್ದೀವಿ. ಫೈನಲಿ ಇಲ್ಲೊಂದು ಸಿಕ್ತು. ನೋಡಿ, ಈ ಕಲರ್ ತಗೊಳ್ಳೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ರಾಯಲ್ ಬ್ಲೂ ನೋಡ್ತಾ ಇದ್ದೀನಿ. ಇದು ಯಾವ ಮೆಟೀರಿಯಲ್? ಆ್ಯಕ್ಚುಲಿ ನಾನು ಜಾರ್ಜೆಟ್ ಮೆಟೀರಿಯಲ್ ನೋಡ್ತಾ ಇದ್ದೀನಿ. ಸೊ ಅವ್ರು ತೊಗೊಂಬರಕ್ಕೆ ಹೋಗಿದ್ದಾರೆ. ಚೆನ್ನಾಗಿದೆ ಅನಿಸುತ್ತೆ. ಇದು ವೈಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇದು ತೊಗೊಳ್ಳೋಣ ಅಂತ ಇದ್ದೀನಿ. ನೋಡಬೇಕು. ಯಾರಿಗಾದರೂ ಮೆಟೀರಿಯಲ್ಸ್ ತೊಗೊಬೇಕಂದ್ರೆ ಇಲ್ಲಿ ಶ್ರೀರಾಮ್ಪುರ ಹತ್ರ ಬನ್ನಿ, ತುಂಬ ಕಡಿಮೆ ಇದೆ. ಎಲ್ಲಿಗೆ? ಫೈನಲಿ ತಗೊಂಡ್ವಿ ಗೈಸ್. ಪರ್ಪಲ್ ಕಲರ್ ಅಲ್ಲ ಇದು, ಈ ಕಲರ್. ಬಸ್ ಕ್ಯಾಚ್ ಮಾಡೋ ಅಷ್ಟೇ. ಗೈಸ್, ಫುಲ್ಲು ಬಿಸಿಲು ಗೈಸ್. ನಾವು ಇವಾಗ ಬೊಮ್ಮನಹಳ್ಳಿಲಿದ್ದೀವಿ. ಬೊಮ್ಮನಹಳ್ಳಿಲಿ ಬಂದು ಇವಾಗ ಮತ್ತೆ ಇನ್ನೊಂದು ಟಾಪ್ ತೊಗೊಂಡ್ವಿ. ಸಖತ್ ಬಿಸಿಲು. ಮತ್ತೆ ನಿಮಗೆ ಮನೆಗೆ ಹೋಗ್ಬೇಕು ಸಿಗ್ತೀನಿ.
ಮಂಡೇ ಬೆಳಗಿನ ವ್ಲಾಗು. ಆ್ಯಕ್ಚುಲಿ ನಿನ್ನೆ ಆಚೆ ಹೋಗಿದ್ವಿ, ಆಚೆ ಹೋಗಿ ಬಂದು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ನಾನು ವಿಧಾನಸೌಧ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಫೆಸ್ಟ್ ನಡೀತಿದೆ, ಕಲ್ಚರಲ್ ಫುಡ್ 27th ಇವತ್ತು ಲಾಸ್ಟ್. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ, ಬನ್ನಿ ತೋರಿಸ್ತೀನಿ ನಿಮಗೆ. ಹಾಯ್ ಗೈಸ್, ನಾವು ಆಂಟಿ ಬಂದಿದ್ದಾರೆ. ಯೂಟ್ಯೂಬ್ ವ್ಲಾಗ್ ಹಾಕಿಲ್ಲ, ನೆನ್ನೆಯಿಂದ ಹಾಕ್ಬೇಕು ಇವತ್ತು. ಸೊ ನಾನು ವಿಧಾನಸೌಧಕ್ಕೆ ಬಂದಿದ್ದೀನಿ. ಸೊ ಇವತ್ತೇ ಲಾಸ್ಟ್ ಫೆಸ್ಟ್ ಇರೋದು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿಮಗೂ ತೋರಿಸ್ತೀನಿ ಬನ್ನಿ ಒಳಗಡೆ ಹೋದ್ಮೇಲೆ. ಏನಂತ ಹೋಗ್ಬಿಟ್ಟು ಗೈಸ್, ನಾವು ಬಂದಿದ್ದು ಫ್ಲಾಪ್ ಆಯಿತು. ಏನಾಯ್ತಂದರೆ ಪಾಸ್ ಬೇಕು ಅಂತ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಲಾಸ್ಟ್ ಅಂತ ಅಂದ್ಕೊಂಡು ಬಂದ್ವಿ, ಆದರೆ ನೆನ್ನೆಗೆ ಲಾಸ್ಟ್ ಅಂತೆ. ಇವತ್ತು ಬಿಡ್ತಾ ಇಲ್ಲ. ಇವತ್ತು ಹೋಗ್ಬೇಕು ಅಂದರೆ ಪಾಸ್ ಬೇಕು ಅಂತ ಇದೆ. ಸೊ ಇಲ್ಲಿ ಬಂದು ವೇಸ್ಟ್ ಆಗೋಯ್ತು. ಇವಾಗ ವಾಪಸ್ ಇಲ್ಲಿಂದ ಮನೆಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದು, ನಾನಂತೂ ಫುಲ್ ರೆಡಿಯಾಗಿ ಬಂದಿದ್ವಿ. ನಿಮಗೆಲ್ಲ ತೋರಿಸೋಣ ಹೆಂಗಿರುತ್ತೆ ಒಳಗಡೆ, ಏನು ನಡೀತಿದೆ ಅಂತ. ಬಟ್ ಹಿಂಗಾಗೋಯ್ತು. ತುಂಬ ಮೋಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಲಾಸ್ಟ್ ಅಂತ ಹಾಕಿದ್ರು ಎಲ್ಲ ಕಡೆ, ಪೇಪರಲ್ಲಿ, ಇನ್ಸ್ಟಾ, ಇದನ್ನು ಯೂಟ್ಯೂಬಲ್ಲೆಲ್ಲ, ನ್ಯೂಸಲ್ಲೂ ಅಷ್ಟೇ. ಬಟ್ ಬೆಳಗ್ಗೆನೇ ಮುಗ್ದೋಯ್ತು. ಪಾಸ್ ಇದ್ದರೆ ಮಾತ್ರ ಇವತ್ತು ಬಿಡ್ತಾರಂತೆ. ಹೋಗೋಕ್ಕಾಗಲ್ಲ, ಇನ್ನೇನೋ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ವಾಪಸ್ ಮನೆಗೆ ಫ್ಲಾಪ್ ಆಗೋಯ್ತು ಬಂದಿದ್ದು. ಆಂಟಿಗೂ ಬೇಜಾರಾಗೋಯ್ತು. ಎಕ್ಸೈಟ್ಮೆಂಟಲ್ಲಿದ್ವಿ, ಎಕ್ಸೈಟ್ಮೆಂಟೆಲ್ಲ ಹಾಳಾಗೋಯ್ತು. ಫೋಟೋಸ್ ತಗೊಂಡು ಹೋಗ್ತೀವಿ ಮನೆಗೆ ಅಷ್ಟೇ. ಗೈಸ್, ಫ್ರೂಟ್ ಸಲಾಡ್ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವಿಧಾನಸೌಧ ಒಳಗಡೆ ಅಂತೂ ಹೋಗೋಕ್ಕಾಗಿಲ್ಲ, ಅದಕ್ಕೆ. ಬಾಯ್ ಆಂಟಿ, ನಾನು ಯಾವಾಗ ಮನೆಗೆ ಹೋಗ್ತೀನಿ. ಬಂದಿದ್ದು ವೇಸ್ಟ್ ಆಯಿತು. ಸೊ ಮನೆಗೆ ಹೋಗ್ತೀನಿ. ಸೋ ಸ್ಯಾಡ್, ಡಿಪ್ರೆಷನ್ಗೆ ಹೋಗ್ಬಿಟ್ಟಿರೋದು. ಫ್ಲಾಪ್ ಆಗಿ ವಾಪಸ್ ಬಂದು ಮನೆಗೆ ಈಗ ನಾವೆಲ್ಲ ಹೋಗ್ತಿದ್ದೀವಿ. ಇಷ್ಟ ಆಗಿತ್ತು ಆ ಥರ ಹೋಲಿ ಥರ. ಇವಾಗ ನಿನ್ನೆ ನಾವು ಹೋಗಿ ಮೆಟೀರಿಯಲ್ ಬಂದಿದ್ವಿ. ಸೊ ಸ್ಟಿಚ್ ಮಾಡಿಸೋಣ ಅಂತ, ಸ್ಟಿಚ್ಚು ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಗಾಯ್ಸ್, ನಾವು ಡ್ರೆಸ್ ಸ್ಟಿಚ್ ಕೊಟ್ಟು ಇವಾಗ ಇಲ್ಲೇ ಬೇಗೂರಲ್ಲಿ ನಮ್ಮ ಮನೆ ಹತ್ರ ಝೂಡಿಯೋ ಇದೆ, ಅಲ್ಲಿಗೆ ಬಂದಿದ್ದೀವಿ. ಏನೋ ತೊಗೊಳೋಣ ಅಂತ ಬಂದ್ವಿ, ಆದರೆ ಏನೂ ತೊಗೊಳ್ತಾ ಇಲ್ಲ, ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದಾವೆ. ಎಸ್, ಲೈನರ್ ತೊಗೊಳೋಣ ಅಂತ ಬಂದೆ. ಮೇಡಮ್ ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ. ಮತ್ತೆ ಏನು ತಿಂತಾ ಇದೆಯಾ? ಥೈರಾಯ್ಡ್. ನಾನು ಚೀಸ್ ಮಸಾಲ ದೋಸೆ ಹೋಗಿದ್ದು ಶ್ರೀ ಭಾಗ್ಯಸಾಗರ್ ಹೋಟೆಲ್. ನನಗೆ ಇದಿರೋದು ಇವಳು ಕೊಡಿಸ್ದೆ ಥೈರಾಯ್ಡ್. ಇವಳು ತಿಂದು ಚೀಸ್ ಮಸಾಲೆ ಸ್ವಲ್ಪ ಕಾಸ್ಟ್. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಸ್ಸೇ ಬರ್ತಾ ಇಲ್ಲ. ಇವಳು ಬಂದಿರೋದಕ್ಕೆ ಬಸ್ ಬರ್ತಾ ಇಲ್ಲ. ಬಸ್ ಬಂದಿಲ್ಲ ಅಂದರೆ ಆಟೋನೇ ಗತಿ ಈಗ. ಗೈಸ್, ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಸುತ್ಕೊಂಡು ಬಂದಾಯಿತು. ಇವಾಗ ಮನೆ ನೋಡಿ ಗೈಸ್, ಎಷ್ಟು ಬಿಸಿಲಿದೆ ಆಚೆ. ಹಾಯ್ ಗೈಸ್, ಸೊ ಫೈನಲಿ ಆಚೆಯಿಂದ ಮನೆಗೆ ಬಂದೆ. ತುಂಬ ಟಯರ್ಡ್ ಆಗ್ತಿದೆ. ಆಲ್ರೆಡಿ 10 days ಜರ್ನಿ ಮಾಡಿದ್ವಲ್ಲ, ಸೊ ಅಲ್ಲಿರ್ಬೇಕಾದ್ರೆ ಗೊತ್ತಾಗಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಫುಲ್ ಟಯರ್ಡ್, ಕೋಲ್ಡು, ಸುಸ್ತು. ಸೊ ಅದಕ್ಕೆ ಸರಿಯಾಗಿ ನಾನು ವೀಡಿಯೋನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಿನ್ನೆ ಅರ್ಧ ವೀಡಿಯೋ ಮಾಡಿದೆ. ಸೊ ಇನ್ನು ಅರ್ಧ ನಾನು ಇವತ್ತು ಕಂಟಿನ್ಯೂ ಮಾಡಿದ್ದೀನಿ. ಬಟ್ ಇವತ್ತು ವಿಧಾನಸೌಧಕ್ಕೆ ಹೋಗಿ ಎಲ್ಲ ನೋಡಬೇಕು ಅಂತ ಇತ್ತು. ಬಟ್ ಅವ್ರು ಒಳಗಡೆನೇ ಬಿಟ್ಟಿಲ್ಲ, ಯಾಕಂದರೆ ಮುಗ್ದೋಗಿತ್ತು ನೆನ್ನೆಗಿನೆಸು. ಆ್ಯಂಡ್ ಇವನೇನು ಮಾಡಿದ್ದಾನೆ ಅಂದರೆ ನನ್ನ ಫೋನ್ನ ಕೆಳಗೆ ಬೀಳ್ಸಿದ್ದಾನೆ, ಐಫೋನ್ನ. ಅದಕ್ಕೆ ಒಂಚೂರು ಟೆಂಪರ್ ಗ್ಲಾಸ್ ಕೆಳಗಡೆ ಇದಾಗಿದೆ. ಬಟ್ ಸದ್ಯ ಏನೂ ಆಗಿಲ್ಲ. ಯಾಕೆ ಬೀಳಿಸ್ದೆ? ಹಾಂ, ಯಾಕೆ ಬೀಳಿಸ್ದೆ?
ಸುಮ್ಮನೆ ಬೀಳ್ಸಿದ್ದೆ. ಐ ಲವ್ ಯು ಗೈಸ್ ಅಂತ ಹೇಳು. ಓಕೆ ಗೈಸ್, ಸೊ ಅಷ್ಟೇ. ನಾನು ಇನ್ನೂ ಫುಲ್ ಟಯರ್ಡ್ ಆಗಿದ್ದೀನಿ, ನಾನು ರೆಸ್ಟ್ ಮಾಡ್ತೀನಿ. ಓಕೆ ಗೈಸ್, ಸೊ ನಾನು ಅದಕ್ಕೆ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಬಿಕಾಸ್ ಫುಲ್ಲಿ ಟಯರ್ಡ್. ಜರ್ನಿ ಮಾಡಬೇಕಾದ್ರೆ ಚೆನ್ನಾಗೇ ಇತ್ತು. ನಾವು 10 days ಏನೂ ಆಗಿರಲಿಲ್ಲ. ಅಲ್ಲಿ ವಾಟರ್ ಕುಡಿದ್ರು ಏನು ಕೋಲ್ಡ್ ಗಿಲ್ಡ್ ಏನೂ ಆಗಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಏನೋ ಗೊತ್ತಿಲ್ಲ, ಅಲ್ಲಿ ಫುಡ್ ಬೇರೆ ಆ್ಯಂಡ್ ಮತ್ತೆ ಇಲ್ಲಿ ಫುಡ್ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೇನೋ ಒಂಥರ ಆಯಿತು. ಸೊ ಏನು ತಿನ್ನೋಕ್ಕಾಗದೆ ಹಾಗೆಲ್ಲ ಫುಲ್ ಟಯರ್ಡ್ ಆಗಿತ್ತು, ಬಾಡಿ ಪೇನ್ ಅದು ಇದು ಎಲ್ಲ. ಅದು ಇವತ್ತು ಸ್ವಲ್ಪ ಪರವಾಗಿಲ್ಲ, ಅಂದರೆ ಸ್ವಲ್ಪ ಕೋಲ್ಡ್ ಇದೆ. ಸೊ ಫೈನಲಿ ಹಂಗೆ ವಿಧಾನಸೌಧ ಎಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಒಳಗಡೆ ಬಿಟ್ಟಿಲ್ಲ ಬಿಕಾಸ್ ನೆನ್ನೆಗೆ ಲಾಸ್ಟ್ ಆಗಿತ್ತು. ಆ್ಯಂಡ್ ಹೋಗಬೇಕು ಅಂದರೆ VIP ನಾವು ಪಾಸ್ ತೊಗೊಬೇಕಿತ್ತು. ಮತ್ತು ಸುಮ್ಮನೆ ಹಂಗೆ ಅಲ್ಲಿಂದ ಹಾಗೆ ಬಂದುಬಿಟ್ವಿ ಅಷ್ಟೇ. ನಮ್ಮ ಮನೆಗೆ ಬಂದೆ ಆ್ಯಂಡ್ ನನ್ನ ಬರ್ಡೇ ಬರ್ತದೆ. ಸೊ ಬಟ್ಟೆ ಸ್ಟಿಚ್ ಕೊಡೋಣ ಅಂತ ಅವಾಗಲೇ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ತುಂಬ ಶಾರ್ಟ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಬಾಯ್.